ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂತ ಆರೋಪದ ಮೇರೆಗೆ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಮೇಡಮ್, ನಿಮ್ಮ ಗಮನಕ್ಕೆ ಈ ಒಂದು ಕೇಸ್ ಯಾವಾಗ ಗಮನಕ್ಕೆ ಬಂತು? ಅವ್ರು ಏನಂತ ದೂರು ಕೊಟ್ರು? ನಿನ್ನೆ ಸಾಯಂಕಾಲ ಆಫೀಸ್ ಮುಚ್ಚುವಂತ ಟೈಮಲ್ಲಿ ಯಾರೋ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಆ ಹೆಣ್ಮಗಳ ಪರವಾಗಿ ಒಂದು ಪತ್ರವನ್ನ ಕೊಟ್ಟಿದ್ದಾರೆ, ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂದ್ರೆ ಕಂಪ್ಲೇಂಟು, ಅವರು ಬಸವ ಜಯ ಮೃತ್ಯುಂಜಯ ಅನ್ನೋ ಸ್ವಾಮೀಜಿ ಅವರ ಎಲ್ಲ ಖಾಸಗಿ ವಿಡಿಯೋಗಳನ್ನ ಫೋಟೋಗಳನ್ನ ಇಟ್ಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿರುವಂತ ಆ ವಿಡಿಯೋಗಳನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀನಿ, ನೀನ್ ಕೋಆಪರೇಟ್ ಮಾಡ್ಲಿಲ್ಲ ಅಂತಂದ್ರೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನೆನೆ. ಸೊ ಅದು ಬಹಳ ಗಂಭೀರವಾದಂತ ಆರೋಪ ಇರೋದ್ರಿಂದ ನಾನೇ ಖುದ್ದಾಗಿ DCP ಮತ್ತು SP ಬಾಗಲಕೋಟೆ ಅವ್ರು ಇಲ್ಲಿರೋ ಅದು ಕಂಪ್ಲೇಂಟ್ ಬಂದಿರೋದು ಇಲ್ಲಿ ತ್ಯಾಗರಾಜ್ ನಗರದಿಂದ. ಸೊ ನಾನು DCP ಅವ್ರು ಇಬ್ಬರಿಗೂ ಮಾತಾಡಿ ಇಬ್ಬರಿಗೂ ಆಲ್ರೆಡಿ ನಾವು ಪತ್ರವನ್ನ ಕಳಿಸಿದೀವಿ. ಅದೇನಿದೆ ತನಿಖೆ ಮಾಡಿ ಇಮಿಡಿಯೇಟ್ಲಿ ಆ ಹೆಣ್ಣು ಮಗಳಿಗೆ ಸತ್ಯ ಇದ್ರೆ ಅವ್ರಿಗೆ ರಕ್ಷಣೆಯನ್ನ ಕೊಟ್ಟು ಮತ್ತೆ ಕಾನೂನು ಪ್ರಕಾರ ಕ್ರಮ ತಗೊಂಡು ನಮ್ಗೆ ವರದಿಯನ್ನ ಕೊಡಿ ಅಂತ ನಾನು ಪೊಲೀಸ್ ಅವರಿಗೆ ಹೇಳಿದ್ದೇನೆ. ಮ್ಯಾಮ್, ಮತ್ತೊಂದ್ ಕಡೆ ಸ್ವಾಮೀಜಿ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ? ಇದ್ರ ಬಗ್ಗೆ ಇಲ್ಲ, ನನ್ಗೆ ಗೊತ್ತಿಲ್ಲ, ನಮ್ಗೆ ಆಯೋಗಕ್ಕೆ ಬಂದಿಲ್ಲ. ಇದು ಮುಂದಿನ ಹಾದಿ ಹೇಗಿರುತ್ತೆ? ತನಿಖೆಯ ಮುಂದಿನ ಹಾದಿ ಯಾವ ತರ ಇರುತ್ತೆ? ಆ ಮಹಿಳೆಯ ಮನಸ್ಥಿತಿ ಈಗ ಹೇಗಿದೆ ಮ್ಯಾಮ್? ನಂಗೆ ಗೊತ್ತಿಲ್ಲ ಆ ಮಹಿಳೆ ಯಾರು ಅಂತಾನು ಗೊತ್ತಿಲ್ಲ. ಕೊಟ್ಟಿರೋ ಆ 2 ನಂಬರ್ನು ಯಾವ್ದೋ ಬೇರೆಯವ್ರಿಗೆ ಹೋಗ್ತಾ ಇದೆ, ಅವ್ರಿಗೆ ಹೋಗ್ತಾ ಇಲ್ಲ ನಂಬರುನು. ಮತ್ತೆ ಅಡ್ರೆಸ್ನು ಅಷ್ಟು ಕರೆಕ್ಟ್ ಆಗಿ ಕೊಟ್ಟಿರ್ಲಿಲ್ಲ ಅವರು. ಮತ್ತೆ ನಾವು ಅಡ್ರೆಸ್, ಯಾಕಂದ್ರೆ ಯಾವುದೇ ಒಂದು ಮಹಿಳಾ ಆಯೋಗದಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅಡ್ರೆಸ್ಸು ಫೋನ್ ನಂಬರ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಯಾರಿಗೆ ನಾವು ನಮೂದನೆ ಮಾಡಕ್ಕಾಗತ್ತೆ, ಕಷ್ಟ ಆಗತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ, ನಾವು ಸೀದಾ ಸ್ವಾಮೀಜಿ ಮೇಲೆ ಆರೋಪ ಇರೋದ್ರಿಂದ ಅವ್ರಂತೂ ಗೊತ್ತೇ ಇರುತ್ತಲ್ಲ. ಸೊ ಹಾಗಾಗಿ ಯಾವುದೇ ಇರ್ಲಿ, ಆ ಹೆಣ್ಮಗಳು ಯಾಕೆ ಬಂದಿಲ್ಲ, ಏನ್ ಕೊಟ್ಟಿಲ್ಲ ಅನ್ನೋದು ಸೆಕೆಂಡ್ರಿ, ಅಥವಾ ಅವಳು ಕಾನ್ಫಿಡೆನ್ಷಿಯಲ್ ಆಗಿ ಪ್ರೈವೇಟ್ ಆಗಿ ಇರಬೇಕು ಅಂತನೋ ಏನೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ ಪೊಲೀಸರು ಅದನ್ನ ಗಂಭೀರವಾಗಿ ತಗೊಂಡು ತನಿಖೆ ಮಾಡಿ ಆ ಹೆಣ್ಮಗಳನ್ನ ಕರೆಸಿ ಅವಳಿಗೆ ರಕ್ಷಣೆಯನ್ನ ಕೊಟ್ಟು ಅದೇನಿದೆ ಸತ್ಯ ಅಸತ್ಯ ಅದ ತನಿಖೆ ಆಗ್ಲಿ ಅಂತ ನಾನು ಹೇಳಿದ್ದೀನಿ. ಮಹಿಳೆ ಪರವಾಗಿ ದೂರು ಕೊಟ್ಟಿದ್ದು ಖುದ್ದಾಗಿ ಆ ಮಹಿಳೆನೇ ಬಂದಿದ್ದ ಅಥವಾ ಬೇರೆ ಯಾರೋ ವ್ಯಕ್ತಿ? ಆ ವ್ಯಕ್ತಿ ಯಾರು ಗೊತ್ತಿಲ್ಲ ನನಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.